ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಆಫ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ನನ್ನ ಹೆಸರು ಉಷಾ. ಸಾಮಾನ್ಯವಾಗಿ ನಾವು ವಿಡಿಯೋ ಹಾಕಿದಾಗ ರಿಕ್ವೆಸ್ಟ್ ಮಾಡ್ತೀವಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ. ಆದರೆ ಇವತ್ತು ನಾನು ಎಲ್ಲ ನಮ್ಮ ಕನ್ನಡಿಗರಿಗೋಸ್ಕರ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಅಂತ ಕೇಳ್ಕೊಡ್ತೀನಿ. ಇವಾಗ ನಾನೊಂದು ವಿಡಿಯೋ ತೋರಿಸ್ತೀನಿ, ಸೊ ಈ ವಿಡಿಯೋ ನೋಡ್ಕೊಂಡು ಬನ್ನಿ. ಈಗ ನಿಮ್ಗೆ ಗೊತ್ತಾಗುತ್ತೆ ನಾನು ಯಾರ ಬಗ್ಗೆ ಮಾತಾಡೋಕೆ ಇಷ್ಟಪಡ್ತೀನಿ. ದ ಕ್ರಿಕೆಟರ್ ಶ್ರೇಯಾಂಕ ಪಾಟೀಲ್ ಬಗ್ಗೆ. ಅವ್ರದ್ದು ಒಂದು ಲೈಫ್ ಜರ್ನಿ, ಕ್ರಿಕೆಟಿಂಗ್ ಜರ್ನಿ ಹೇಗಿತ್ತು, ಡಿಪ್ರೆಷನಿಂದ ಹೇಗೆ ಹೋರಾಡಿದ್ರು ಅನ್ನೋವನ್ನು ಜರ್ನಿ ಬಗ್ಗೆ ಮಾತಾಡೋಣ ಬನ್ನಿ. ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿನ ಬಿಟ್ಟು ಅಪಾರವಾದ ಒಂದು ಕನಸು ಕಾಣಿಸಿದ್ರು. ನನ್ನ ಕನಸು ನೆನ್ಸಾಗಬೇಕು ಅಂತ ಒಂದು ಆಂಬಿಷನ್ ಇಟ್ಕೊಂಡು, ಡಿಸಿಪ್ಲಿನ್ ಇಟ್ಕೊಂಡು ಕ್ರಿಕೆಟ್ನ ಶುರು ಮಾಡಿದ್ರು. ತಂದೆ ರಾಜೇಶ್ ಪಾಟೀಲ್ ಅವರು ಅವ್ರದ್ದು ಸ್ವಂತ ಕ್ರಿಕೆಟ್ ಅಕಾಡೆಮಿ ಅಲ್ಲಿ ಶ್ರೇಯಾಂಕ ಪಾಟೀಲ್ ದಿನ ಬೆಳಗ್ಗೆ ರಾತ್ರಿ ಸಾಯಂಕಾಲ ಹೋಗ್ತಿದ್ದಾಗ ಅವ್ರಿಗೆ ಒಂದು ಅಪಾರವಾದ ಇಂಟ್ರೆಸ್ಟ್ ಬರೋಕ್ಕೆ ಶುರುವಾಯಿತು. ದಿನ ಬ್ಯಾಟಿಂಗ್ ಸ್ಟ್ರೋಕ್ಸ್ ಮೇಲೆ ವಿಪರೀತವಾಗಿ ವರ್ಕ್ ಮಾಡೋಕ್ಕೆ ಶುರು ಮಾಡಿದರು. ಸೊ ಇದು ಒಂದು ಇಂಟ್ರೆಸ್ಟ್ ಲೆವೆಲ್ ನೋಡಿ ತಂದೆಗೆ ಅನಿಸ್ತು, ನನ್ನ ಮಗಳಲ್ಲಿ ಟ್ಯಾಲೆಂಟ್ ಇದೆ, ನಾನು ಕೂಡ ಅವಳಿಗೆ ಕ್ರಿಕೆಟ್ನಲ್ಲಿ ಏನಾದರೂ ಮಾಡಬೇಕು, ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕರ್ಕೊಂಡು ಹೋಗಬೇಕು ಅಂತ ತಂದೆಗೆ ಅವಳಲ್ಲಿ ಆ ಟ್ಯಾಲೆಂಟ್ ಕಾಣಿಸ್ಕೊಂಡ್ರು. ಇದಲ್ಲದೆ ಅವರು ಮೀಡಿಯಂ ಪೇಸ್ ಬೌಲಿಂಗಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದ್ರು. ಮೀಡಿಯಂ ಪೇಸ್ ಮತ್ತು ಆಲ್ರೌಂಡರ್ ಕ್ರಿಕೆಟಿಂಗಲ್ಲಿನೂ ಕೂಡ ಮಾಡೋಕ್ಕೆ ಶುರು ಮಾಡಿದ್ರು. ಇಷ್ಟೆಲ್ಲ ಬಿಟ್ಟು ಕೊನೆಗೆ ಅವ್ರ ಗಾಡಿ ಬಂದು ನಿಲ್ತಿದ್ದು ಆಫ್ ಸ್ಪಿನ್ ಬೌಲರ್ ಆಗಿ. ಸೊ ಇವತ್ತು ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಫ್ ಸ್ಪಿನ್ ಬೌಲರ್ ಆಗಿ ಕರ್ನಾಟಕದಲ್ಲಿ ಟಗರು ಪುಟ್ಟಿ ಅಂತ ಹೆಸರು ಮಾಡಿದ್ದಾರೆ. 2017 ಇಂಡಿಯನ್ ಕ್ರಿಕೆಟ್ ಟೀಮ್ ಸೋಲೋದನ್ನು ನೋಡಿ ಶ್ರೇಯಾಂಕ ಅವ್ರಿಗೆ ತುಂಬ ಬೇಜಾರಾಯಿತು. ಅವಾಗ ಒಂದು ಡಿಸಿಷನ್ ತೊಗೊಂಡ್ರು, ನಾನು ಕೂಡ ಈ ಟೀಮ್ಗೆ ಒಂದಿನ ಆಡಬೇಕು ಅನ್ನೋ ಒಂದು ಆಸೆ ಕಾಣಿಸ್ಕೊಂಡ್ರು. ಗೇಮ್ ಡೆವಲಪ್ ಮಾಡಿಸ್ಕೊಳ್ಳೋಕ್ಕೋಸ್ಕರ ಕೊನೆಗೂ ಅವರು ಡ್ರಾವಿಡ್ ಪಡುಕೋನೆ ಅಕಾಡೆಮಿಗೆ ಸೇರಿಕೊಂಡ್ರು. ಆದರೆ ಟ್ರಾಫಿಕ್ ಕನ್ಸ್ಟ್ರೇನ್ಸಿಂದ ದಿನ ಹೋಗ್ಲಿಕ್ಕೆ ಬರಲಿಕ್ಕೆ 4 ಅವರ್ಸ್ ತೊಗೊಳ್ತಾ ಇತ್ತು. ಅದರಿಂದ ಅವ್ರ ತಂದೆ ತಾಯಿನ ರಿಕ್ವೆಸ್ಟ್ ಮಾಡಿ ಆ ಒಂದು ಛಲ ಸಾಧಿಸಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಅಕಾಡೆಮಿ ಹತ್ತಿರದಲ್ಲಿರೋ ಒಂದು ಅಪಾರ್ಟ್ಮೆಂಟ್ನ ರೆಂಟ್ ಮಾಡಿದರು. ಕೋಚ್ ಅರ್ಜುನ್ ಜೊತೆ ಸೇರಿಕೊಂಡು ಅವರು ಒಂದು ಕನಸು ಕಾಣಿಸಿದ್ರು. ಅರ್ಜುನ್ ಅವರು ಅವ್ರದ್ರಲ್ಲಿ ಅಪಾರವಾದ ಟ್ಯಾಲೆಂಟ್ ಕಂಡುಕೊಂಡು ಅದರ ಜೊತೆಗೆ ವಿರಾಟ್ ಕೊಹ್ಲಿ ಅವರ ಅಪರೂಪ ಫ್ಯಾನ್ ತೊಗೊಂಡು ಅವರು ಒಂದು ಬ್ಯಾಟಿಂಗ್ ಸ್ಕಿಲ್ಸ್ ಮೇಲೆ ವರ್ಕ್ ಮಾಡೋಕ್ಕೆ ಶುರು ಮಾಡೋದು, ದಿನ ಪ್ರಾಕ್ಟೀಸ್ ಮಾಡಿ. ಸೊ ಆಲ್ ಟುಗೆದರ್ ಶಿ ವಾಸ್ ಅ ಪ್ಯಾಕೇಜ್. ಬ್ಯಾಟಿಂಗ್, ಬೌಲಿಂಗ್ ಮತ್ತು ಆಲ್ರೌಂಡರ್ ಆಗಿ ಒಂದು ರೆಡಿ ಆಗಿದ್ಲು. ಆಪರ್ಚುನಿಟೀಸ್ ನಾಕ್ ದ ಡೋರ್ ಅನ್ನೋ ಗಾದೆ ಇವಾಗ ಸರಿಯಿತು. 2023 ಅವ್ರಿಗೊಂದು ಅಪಾರ್ಚುನಿಟಿ ಸಿಕ್ತು. ಶಿ ಗ್ರ್ಯಾಬ್ಡ್ ಇಟ್ ಆ್ಯಂಡ್ ಶಿ ನೇಲ್ಡ್ ಇಟ್ ಅಂತ ಹೇಳ್ತಾರೆ. RCB ಟೀಮ್ಗೆ ಸೆಲೆಕ್ಟ್ ಆದರು. ಅದ್ಭುತವಾಗಿ ಒಂದು ಪರ್ಫಾರ್ಮೆನ್ಸ್ ಕೊಟ್ಟರು. ವಿತ್ 6 ವಿಕೆಟ್ಸ್ ಆ್ಯಂಡ್ ವಿತ್ ದ ಸ್ಟ್ರೈಕ್ ರೇಟ್ ಆಫ್ 151. ಅದರಲ್ಲದೆ ಭಯಂಕರವಾದ ಬ್ಯಾಟಿಂಗ್, ಬೌಲಿಂಗ್ ಮತ್ತು ಫೀಲ್ಡಿಂಗ್ ಮಾಡೋದ್ರಿಂದ ಶಿ ನೇಲ್ಡ್ ದ ಪರ್ಫಾರ್ಮೆನ್ಸ್. 2024 ಮತ್ತೆ RCB ಸ್ಕ್ವಾಡ್ನಲ್ಲಿ ಸೆಲೆಕ್ಟ್ ಆಗಿದ್ದರು. ಆಗ ಎಮರ್ಜಿಂಗ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಟ್ರಾಫಿ ಕೂಡ ಗೆದ್ದರು. ಅದ್ರ ಜೊತೆಗೆ ಪರ್ಪಲ್ ಕ್ಯಾಪ್ ಆಫ್ ದ ಟೂರ್ನಮೆಂಟ್ ಆಸ್ ವೆಲ್ ಶಿ ಗಾಟ್ ಇಟ್. ಇಲ್ಲಿ ತನಕ ಶ್ರೇಯಾಂಕ ಪಾಟೀಲ್ ಅವ್ರ ಕ್ರಿಕೆಟಿಂಗ್ ಜರ್ನಿ ವಾಸ್ ಆಲ್ ಟುಗೆದರ್ ಅ ಸಕ್ಸಸ್ ಆ್ಯಂಡ್ ಶಿ ನೇಲ್ಡ್ ಇಟ್. ಆದರೆ 2024 ಕೆಲವು ಇಂಜುರಿ ಆಗಿರೋ ಕಾರಣದಿಂದ ಅವರು ರಿಹ್ಯಾಬಿಟೇಷನ್ಗೆ ಸೇರ್ಕೋಬೇಕಾಯಿತು. ಅಲ್ಲಿ ಅವರಿಗೆ 16 months ಶಿ ವಾಸ್ ಔಟ್ ಆಫ್ ಕ್ರಿಕೆಟ್ ಆ್ಯಂಡ್ ಜೊತೆಗೆ ಸ್ವಲ್ಪ ಡಿಪ್ರೆಷನಲ್ಲಿ ಕೂಡ ಹೋದರು. ಡಿಪ್ರೆಷನಲ್ಲಿ ಹೋಗಿದ ತಕ್ಷಣವೇ ಶಿ ಡಿಸೈಡೆಡ್ ಟು ಕ್ವಿಟ್ ಕ್ರಿಕೆಟ್ ಅಂತ ಹೇಳ್ತಾರಲ್ಲ, ಶಿ ಜಸ್ಟ್ ವಾಂಟೆಡ್ ಟು ಕ್ವಿಟ್ ದ ಕ್ರಿಕೆಟ್. ಆದರೆ ಕೋಚ್ ಅವ್ರ ಸಹಾಯದಿಂದ, ಮಾತುಕತೆ ಹೆಚ್ಚಾದಾಗಿಂದ, ಒಂದು ಎಕ್ಸ್ಟ್ರೋವೇಟ್ ಕ್ಯಾರೆಕ್ಟರ್, ಬಬ್ಲಿ ಕ್ಯಾರೆಕ್ಟರ್, ಆ ಒಂದು ಕ್ಯಾರೆಕ್ಟರ್ಶಿಪ್ಪಿಂದ ಶಿ ನೇಲ್ಡ್ ಇಟ್. ಮತ್ತೆ ಶಿ ಕೇಮ್ ಬ್ಯಾಕ್ ಫ್ರಮ್ ದ ಡಿಪ್ರೆಷನ್. ಈಗ ಇಂಟರ್ನ್ಯಾಷನಲ್ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ 2026 T20 ವಿಮೆನ್ಸ್ ಇಂಡಿಯಾ ಕ್ರಿಕೆಟ್ ಟೀಮಲ್ಲಿ ಆಟ ಆಡ್ತಿದ್ದಾರೆ. ಇತ್ತೀಚೆಗೆ ಇಂಡಿಯಾ ಪಾಕಿಸ್ತಾನ್ ಒಂದು ಮ್ಯಾಚ್ ನಡೀತು. 17-0 ಅಂತ ಒಂದು ಪರ್ಫಾರ್ಮೆನ್ಸ್ ಕೊಟ್ಟರು. ಬೌಲಿಂಗ್ ಅಷ್ಟು ಚೆನ್ನಾಗಿರಲಿಲ್ಲ ಅಂದರು, ಆದರೂ ಕೂಡ ಒಂದು ಭಯಂಕರವಾದಿ, ಅದ್ಭುತವಾದಿ, ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕ್ಯಾಚ್ ಹಿಡಿದ. ಅದರಿಂದ ಶಿ ರಿಯಲಿ ಡುಡ್ ಅ ಗುಡ್ ಜಾಬ್. 2024 ಬಿಕಾಸ್ ಆಫ್ ಇಂಜುರಿ ಶಿ ಮಿಸ್ಡ್ 1 more IPL ಟ್ರಾಫಿ. ಜೊತೆಗೆ T20 ಏಷ್ಯಾ ವರ್ಲ್ಡ್ ಕಪ್ನ ಪ್ರೆಸೆಂಟ್ ಮಾಡೋಕ್ಕಾಗಲಿಲ್ಲ. ಆದರೆ ಡಿಪ್ರೆಷನಲ್ಲಿ ಹೋಗಿ ಆ ಡಿಪ್ರೆಷನ್ನ ಸರಿ ಮಾಡಿಸ್ಕೊಂಡು ರಿಹ್ಯಾಬಲ್ಲಿ ಎಷ್ಟೊಂದು ದಿನಗಳ ಕಲ್ತು 16 months ಲೇಟರ್ ಶಿ ಜಾಯಿನ್ ಬ್ಯಾಕ್ ದಿ ಟೂರ್ನಮೆಂಟ್ ಅಗೇನ್. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಡಿಯನ್ ವಿಮೆನ್ಸ್ ಕ್ರಿಕೆಟ್ ಟೀಮಲ್ಲಿ ಆಟ ಆಡ್ತಿದ್ದಾರೆ. ಇತ್ತೀಚೆಗೆ ಒಂದು ಪರ್ಫಾರ್ಮೆನ್ಸ್ ಮಾಡಿದರು ಇಂಡಿಯಾ ವರ್ಸಸ್ ಪಾಕಿಸ್ತಾನಲ್ಲಿ. ಅವ್ರ ಬೌಲಿಂಗ್ ಅಷ್ಟು ಆವ್ರೇಜ್ ಆಗಿತ್ತು ಬೌಲಿಂಗ್ ಪರ್ಫಾರ್ಮೆನ್ಸ್, ಆದರೆ ಒಂದು ಅದ್ಭುತವಾದ ಕ್ಯಾಚ್ ಪರ್ಫಾರ್ಮೆನ್ಸ್ ಕೊಟ್ಟರು. ಅದು ಸಖತ್ತಾಗಿತ್ತು ಅಂತ ಹೇಳ್ಬೋದು. ಈಗ ಇಂಡಿಯಾ ವರ್ಸಸ್ ನೆದರ್ಲ್ಯಾಂಡ್ಸ್ ಮ್ಯಾಚಲ್ಲಿ ಇತ್ತೀಚೆಗೆ ಮತ್ತೊಂದು ಮ್ಯಾಚ್ ನಡೀತು. ಆವಾಗ ಅವ್ರಿಗೆ ದುಃಖವಾದ ಒಂದು ವಿಷಯ ಏನು ಹೇಳಬೇಕು ಅಂದರೆ, ಅವ್ರಿಗೆ ಮತ್ತೆ ಆ್ಯಂಕಲ್ ಇಂಜುರಿ ಆಗಿರೋದ್ರಿಂದ ಶಿ ಈಸ್ ಔಟ್ ಆಫ್ ದಿ ಟೀಮ್ ಇಂಡಿಯಾ ಕಪ್ ಸ್ಕ್ವಾಡ್. ಆದರೆ
ಇಡೀ ಗ್ರೌಂಡ್ ಫುಲ್ ಸೈಲೆಂಟ್ ಆಗಿತ್ತು. ಸ್ಟ್ರೆಚರ್ ಬಂದು ಅವ್ರನ್ನ ಕರ್ಕೊಳ್ಬೇಕಾಗಿತ್ತು. ಶಿ ಈಸ್ ಸಫರಿಂಗ್ ವಿತ್ ಪೇನ್ ಆ್ಯಂಡ್ ಎಗೋನಿ. ನಾವು ನಮ್ಮ ಕರ್ನಾಟಕ ಜನತೆಯಿಂದ ಶ್ರೇಯಾಂಕೆಗೆ ಗೆಟ್ ವೆಲ್ ಸೂನ್ ಅನ್ನೋ ಮೆಸೇಜ್ ಕಳಿಸಿ, ವಿ ವಿಶ್ ಯು ಆಲ್ ದಿ ಬೆಸ್ಟ್, ಕಮ್ ಬ್ಯಾಕ್ ಸೂನ್, ಪಿಕ್ಚರ್ ಅಭಿ ಬಾಕಿ ಹೇ, ನೆಕ್ಸ್ಟ್ ಟೂರ್ನಮೆಂಟಲ್ಲಿ ನೀವು ಖಂಡಿತ ಇರ್ತೀರಾ ಅಂತ ಒಂದು ರಿಗಾರ್ಡ್ಸ್ ಕಳಿಸಿ, ಬೆಸ್ಟ್ ಆಫ್ ಲಕ್, ಸಿ ಯು ಅಂತ ಹೇಳಿ, ನಮ್ಮ ಟಗರು ಪುಟ್ಟಿಯನ್ನ ಇನ್ನೊಂದ್ಸಲ ನೋಡಬೇಕಂದ್ರೆ ಈ ಚಾನೆಲಲ್ಲಿ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.